ನಮಸ್ತೆ. ವಧು ಸೀರಿಯಲ್‌ನ 86ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಪ್ರಿಯಾಂಕಾ ಅವ್ರ ಅತ್ತೆಗೆ ಯಾರೋ ಸ್ವಾಮೀಜಿಗಳು ಹೇಳಿದ್ರು ಅಂತ ಅಂದ್ಬಿಟ್ಟು ಇಷ್ಟು ದೂರ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗಿ ಇಷ್ಟೊಂದು ಕಠಿಣ ವ್ರತ ಮಾಡೋಕ್ಕೆ ಹೋಗ್ತೀರಾ ಅತ್ತೆ ಅಂತ ಕೇಳ್ತಾಳೆ. ಯಶೋಮತಿಯವರು ಮಾಡ್ತೀನಮ್ಮ, ನಿನಗೆ ಸಂತಾನ ಭಾಗ್ಯ ಸಿಗಲಿ ಅಂತ ಈ ಮನೆ ಒಳಿತಿಗೋಸ್ಕರ ನಾನು ಎಷ್ಟೇ ಕಷ್ಟ ಆದ್ರೂ ಈ ಕಠಿಣ ವ್ರತ ಮಾಡ್ತೀನಮ್ಮ ಅಂತ ಹೇಳ್ತಾರೆ. ಪ್ರಿಯಾಂಕಾ, ನಿಮಗೆ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇದೆ ಅತ್ತೆ, ಇಷ್ಟೊಂದು ಕಠಿಣ ವ್ರತ ಹೇಗೆ ಮಾಡ್ತೀರಾ? ಯಶೋಮತಿಯವರು ನಗ್ತಾ, ಮತ್ತೆ ನಾನು ಮಾಡಲಿಲ್ಲ ಅಂದರೆ ಈ ವ್ರತನ ಯಾರಮ್ಮ ಮಾಡ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ, ನಾನು ಮಾಡ್ತೀನಿ ಅತ್ತೆ ಅಂತ ಹೇಳ್ತಾಳೆ. ಯಶೋಮತಿಯವರು ಗಾಬರಿಯಾಗಿ, ಏನು ಹೇಳ್ತಾ ಇದೆಯಮ್ಮ ಪ್ರಿಯಾಂಕಾ, ಈ ಕಠಿಣವಾದ ವ್ರತನ ನೀನು ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ, ಹೌದತ್ತೆ, ತೊಂದರೆ ಆಗೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಅತ್ತೆ, ನೀವು ಕಷ್ಟಪಟ್ಟು ಅದೆಲ್ಲೋ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗಿ ಈ ಕಠಿಣ ವ್ರತ ಮಾಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಅತ್ತೆ. ಪ್ಲೀಸ್ ಅತ್ತೆ, ದಯವಿಟ್ಟು ನೀವು ಈಗಲೇ ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಈ ಕಠಿಣ ವ್ರತನ ನಾನು ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ. ಯಶೋಮತಿಯವರು, ಬೇಡಮ್ಮ ಪ್ರಿಯಾಂಕಾ, ಯಾರು ಯಾವ ಕೆಲಸನ ಮಾಡಬೇಕೋ ಅವರೇ ಆ ಕೆಲಸನ ಮಾಡಬೇಕು, ಬಿಟ್ಟು ನನ್ನನ್ನು ತಡಿಬೇಡಮ್ಮ, ನೀನು ಈ ವ್ರತನ ಮಾಡೋದು ಬೇಡ. ಪ್ರಿಯಾಂಕಾ, ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತಮ್ಮ, ಒಂದು ಮೃದುವಾದ ಮನಸ್ಸು ನಿಂದು, ನಾನು ಕಷ್ಟಪಡೋದನ್ನ ನಿನ್ನಿಂದ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯೋಚನೆ ಮಾಡಬೇಡಮ್ಮ, ಗುರುಗಳು ಹೇಳಿದ್ರು ಅದು ಎಷ್ಟೇ ಕಷ್ಟ ಆದ್ರೂ ಈ ವ್ರತನ ನಾನು ಮಾಡೇ ಮಾಡ್ತೀನಿ. ಪ್ರಿಯಾಂಕಾ, ಒಂದು ವೇಳೆ ಸಾರ್ಥಕ್ ಬೇಡ ಅಂದರೆ ಅಂತ ಕೇಳ್ತಾಳೆ. ಅದಕ್ಕೆ ಯಶೋಮತಿಯವರು, ಅವನ್ನ ಒಪ್ಸೋ ಜವಾಬ್ದಾರಿ ನಂದು, ಅಂದರೆ ಅವನ ಬಾಯಲ್ಲಿ ನಾನು ಈ ವ್ರತನ ಮಾಡಬಾರ್ದು ಅಂತ ನೀನು ಹೇಳಿಸ್ಬಾರ್ದು, ಆಯಿತಾ? ಯಶೋಮತಿಯವ್ರು ಕೇಳ್ಕೊತಾರೆ. ಅದಕ್ಕೆ ಪ್ರಿಯಾಂಕಾ ಮನಸ್ಸಲ್ಲೇನೆ, ನನಗೆ ಬೇಕಾಗಿದ್ದು ಇದೇನೆ ಅಲ್ವಾ ಅಂತ ಅಂದ್ಕೊತಾಳೆ. ಪ್ರಿಯಾಂಕಾ, ನಾನು ವ್ರತಕ್ಕೆ ಹೋದ್ಮೇಲೆ ಸಾರ್ಥಕ್ ನಿನ್ನ ಮೇಲೆ ಎಷ್ಟೇ ಕೂಗಾಡಿದ್ರು ಕಿರ್ಚಾಡಿದ್ರು ದಯವಿಟ್ಟು ಅವ್ರ ಮೇಲೆ ಕೋಪ ಮಾಡ್ಕೊಳ್ದೇನೆ ಸಮಾಧಾನದಿಂದ ನಿಭಾಯಿಸು. ನಾನು ವ್ರತದಿಂದ ಬಂದ ಮೇಲೆ ಆ ವ್ರತದ ಫಲವಾಗಿ ನಿಮ್ಮಿಬ್ರು ಸಂಸಾರ ಸರಿ ಹೋಗುತ್ತೆ ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ, ಐ ಮಿಸ್ ಯು ಲಾಟ್ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಯಶೋಮತಿಯವರು, ಐ ಮಿಸ್ ಯು ಟೂ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಇಬ್ಬರು ಹಗ್ ಮಾಡ್ತಾರೆ. ಪ್ರಿಯಾಂಕಾ ಕಣ್ಣಲ್ಲಿ ನಾನು ಗೆದ್ದೆ ಅನ್ನೋ ಖುಷಿ ಕಾಣಿಸ್ತಾ ಇರುತ್ತೆ. ವಧು ಮತ್ತು ಸಾರ್ಥಕ್ ಅವರು ಟೆಂಪಲ್ ಒಳಗೆ ಹೋಗಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾರೆ. ಆವಾಗ ಟೆಂಪಲ್ ಎದುರುಗಡೆನೆ ಒಬ್ಬರು ಭಿಕ್ಷೆ ಕೇಳ್ತಾರೆ ಸಾರ್ಥಕ್ ಹತ್ರ. ಅದಕ್ಕೆ ಸಾರ್ಥಕ್ ಕೊಡೋಕೆ ಹೋಗ್ತಾರೆ. ಆವಾಗ ವಧು ಕೊಡಬೇಡಿ ಅಂತ ಅಂದ್ಬಿಟ್ಟು ಕೈ ಹಿಡಿತಾರೆ. ಅದಕ್ಕೆ ಸಾರ್ಥಕ್, ಯಾಕೆ ಕೊಡಬಾರ್ದು, ಅವರು ನಾನು ಕೊಡೋ ದುಡ್ಡಿಂದ ಪಾಪ ಅವ್ರು ಹೊಟ್ಟೆ ತುಂಬಿಸ್ಕೊತಾರೆ, ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ ಸಾರ್ಥಕ್ ಕೇಳ್ತಾರೆ. ವಧು, ಅವ್ರಿಗೆ ದುಡ್ಡಿನ ಅವಶ್ಯಕತೆಗಿನ್ನ ದುಡಿಯೋ ದಾರಿ ಗೊತ್ತಿರಲ್ಲ, ನಾವೇ ಈ ಥರ ದುಡ್ಡನ್ನ ಕೊಟ್ಟು ದುಡಿಯೋ ದಾರಿನ ಮರೆಸ್ತಾ ಇದ್ದೀವಿ, ಆದರೆ ಅವ್ರು ತಿನ್ನೋದಕ್ಕೆ ಏನಾದರೂ ಕೊಡಿಸಿ, ಆದರೆ ಅವ್ರ ಕೈಗೆ ಮಾತ್ರ ದುಡ್ಡು ಕೊಡಬೇಡಿ ಅಂತ ವಧು ಹೇಳ್ತಾಳೆ. ಸಾರ್ಥಕ್, ನೀವು ಹೇಳೋದು ಸರಿ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಆ ಭಿಕ್ಷುಕನ ಹತ್ರ, ನೀವೇನು ತಿಂತೀರಾ ಅಂತ, ಊಟ ಮಾಡಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಭಿಕ್ಷುಕ ಇಲ್ಲ ಅಂತ ಹೇಳ್ತಾರೆ. ಸರಿ, ನಾನು ಹೋಗಿ ಊಟ ತೊಗೊಂಡು ಬರ್ತೀನಿ, ನಿಮ್ಗೇನಾದರೂ ಬೇಕಿತ್ತಾ ಅಂತ ಕೇಳ್ತಾರೆ. ಅದಕ್ಕೆ ವಧು, ಏನು ಬೇಡ, ಆದರೆ ವಾಟ್ರ್ ಬಾಟ್ಲು ಸಿಕ್ಕರೆ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಸಾರ್ಥಕ್ ಅಲ್ಲಿಂದ ಊಟ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾರೆ. ಅಲ್ಲಿಂದ ಹೋದ್ಮೇಲೆ ವಧು ಹತ್ರ ಭಿಕ್ಷುಕ, ಏನ್ರಿ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ವಧು ತಿನ್ನೋಕ್ಕೆ ಏನು ಸಮಸ್ಯೆ ನಿಮಗೆ, ಅದಕ್ಕೆ ಆರೋಗ್ಯವಾಗಿದ್ದೀರಾ, ನೀವೇ ದುಡ್ದು ನಿಮ್ಮ ಹೊಟ್ಟೆ ತುಂಬ ನೀವೇ ನಿಮ್ಮ ದುಡ್ಡಲ್ಲಿ ಊಟ ಮಾಡ್ಬೋದಲ್ವಾ, ಬಿಟ್ಟು ಎಲ್ಲಿ ಬೇಕಂದರೆ ಅಲ್ಲಿ ಕೂತ್ಕೊಂಡು ಈ ಥರ ಭಿಕ್ಷೆ ಬೇಡ್ತಿರಲ್ಲ, ಇದು ಸರಿನಾ ಅಂತ ಅಂದ್ಬಿಟ್ಟು ವಧು ಕೇಳ್ತಾಳೆ. ಏನು ಕೆಲಸ ಮಾಡ್ತೀರಾ ಅಂತ ಹೇಳಿ, ನಾನು ನಿಮ್ಮ ಕೆಲಸ ಹುಡ್ಕೋದಕ್ಕೆ ಸಹಾಯ ಮಾಡ್ತೀನಿ, ನೋಡೋದಕ್ಕೆ ನಮ್ಮ ತಂದೆ ವಯಸ್ಸಿನ ಥರ ಕಾಣಿಸ್ತೀರಾ, ದುಡ್ಡು ತಿನ್ಬೋದಲ್ವಾ ನೀವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಆ ಭಿಕ್ಷುಕ, ಇಲ್ಲಮ್ಮ ಆಗೋದಿಲ್ಲ, ವಯಸ್ಸಾಗಿದೆ ನನಗೆ ಅಂತ ಭಿಕ್ಷುಕ ಹೇಳ್ತಾರೆ. ಅಷ್ಟರೊಳಗಡೆ ಸಾರ್ಥಕ್ ಊಟ ತೊಗೊಂಡು ಬಂದು ಆ ಭಿಕ್ಷುಕನಿಗೆ ಊಟ ಮತ್ತು ವಾಟರ್ ಬಾಟಲ್ನ ಕೊಡ್ತಾರೆ. ಅದಾದಮೇಲೆ ಭಿಕ್ಷುಕನಿಗೆ ಕೊಟ್ಟಾದಮೇಲೆ ವಧು ಕೇಳಿದ ವಾಟರ್ ಬಾಟಲ್ನ ವಧು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಅದಕ್ಕೆ ಒಂದು ಎಷ್ಟಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಯಾಕೆ ಊಟಕ್ಕೆ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಇಲ್ಲ, ವಾಟರ್ ಬಾಟಲ್ಗೆ ಅಂತ ವಧು ಹೇಳ್ತಾಳೆ. ಸಾರ್ಥಕ್, ಏನಿಲ್ಲ ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ದಕ್ಕೆ ವಧು ತನ್ನ ಬ್ಯಾಗಿಂದ 100 ರೂಪಾಯಿನ ದುಡ್ಡು ತೆಗೆದು ಸಾರ್ಥಕ್ಗೆ ಕೊಡೋಕೆ ಹೋಗ್ತಾಳೆ. ಸಾರ್ಥಕ್ 20 ರೂಪಾಯಿ ಅಷ್ಟೇ ಆಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ವಧು, ತಿಂಡಿ ತಂದು ಕೊಟ್ರಲ್ಲ ಅದನ್ನು ಸೇರಿಸಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೊಡೋಕೆ ಹೋಗ್ತಾಳೆ. ಅದಕ್ಕೆ ಸಾರ್ಥಕಿಗೆ ಅಂತ ಹೇಳಬೇಕಾದ್ರೆ ವಧು, ತಗೊಳ್ಳಿ ಅಂತ ಅಂದ್ಬಿಟ್ಟು ಕೈಗೆ ದುಡ್ಡು ಕೊಡ್ತಾಳೆ.
ಸಾರ್ಥಕ್ ದುಡ್ಡು ಇಸ್ಕೊಂಡ್ಮೇಲೆ ಒಂದು ನೀರನ್ನ ಕುಡಿಯೋಕೆ ಹೋಗ್ತಾಳೆ. ತುಂಬ ದಾವಾರಿರುತ್ತೆ, ತುಂಬ ಫಾಸ್ಟಾಗಿ ನೀರನ್ನ ಕುಡಿತಾ ಇರ್ತಾಳೆ. ಅಷ್ಟರೊಳಗಡೆ ಅವಳಿಗೆ ನೆತ್ತಿ ಹತ್ಬಿಡುತ್ತೆ. ಅದಕ್ಕೆ ಸಾರ್ಥಕ್ ತಲೆ ತಟ್ತಾ ಇರ್ತಾರೆ. ಕಮ್ಮಿ ಆಗೋದೇ ಇಲ್ಲ. ಸಾರ್ಥಕ್ ತಲೆ ತಟ್ಟೋದನ್ನ ಜಾಸ್ತಿ ಮಾಡ್ತಾರೆ. ಅದಾದಮೇಲೆ ಕೆಮ್ಮು ನಿಂತ್ಕೊಳ್ಳುತ್ತಂತೆ. ವಧು ಸಾರ್ಥಕ್ ಕಡೆ ನೋಡ್ತಾಳೆ. ಅದಕ್ಕೆ ಸಾರ್ಥಕ್ ನನಗೆ ಈ ಥರ ಆದರೆ ನಮ್ಮಮ್ಮ ಈ ಥರನೇ ಮಾಡೋದು ಅಂತ ಸಾರ್ಥಕ್ ಹೇಳ್ತಾರೆ. ಅದು ನನ್ನ ನೆತ್ತಿ ಮೇಲೆ ತಟ್ಟೋದಕ್ಕೆ ನಾನೇನು ನಿಮ್ಮಮ್ಮ ಅಲ್ಲ ಅಲ್ವಾ ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಅಂತ ವಧು ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಸಾರಿ ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಅಂತ ಸಾರ್ಥಕ್ ಹೇಳ್ತಾರೆ. ತುಂಬ ಬಾಯಾರಿಕೆ ಆಗ್ತಿತ್ತು, ನೀರು ತಂದು ಕೊಟ್ರಲ್ವಾ ಅದಕ್ಕೆ ಅಂತ ಅಂದ್ಬಿಟ್ಟು ವಧು ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಇಟ್ಸ್ ಮೈ ಡ್ಯೂಟಿ ಅಂತ ಸಾರ್ಥಕ್ ಹೇಳ್ತಾನೆ. ವಧು ಶಾಕ್ ಆಗಿ ಸಾರ್ಥಕ್ನ ನೋಡ್ತಾಳೆ. ಅದಕ್ಕೆ ಸಾರ್ಥಕ್ ಅಲ್ಲ ಹಾಗಲ್ಲ, ಹಶ್ವಾಗಿರೋರಿಗೆ ಊಟ ಕೊಡೋದು, ಬೇಕಾಗಿರೋರಿಗೆ ನೀರು ಕೊಡೋದು ಇದೆಲ್ಲ ನಮ್ಮ ಕರ್ತವ್ಯ ಅಲ್ವಾ ಅಂತ ಹೇಳ್ತಾರೆ. ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಒಂದು ವೇಳೆ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ನೀವೇನು ಹೇಳಕ್ಕೆ ಬರ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಒಂದು ವೇಳೆ ನಿಮ್ಮ ಗಾಡಿ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಅಲ್ವಾ. ಒಂದು ವೇಳೆ ನನ್ನ ಗಾಡಿ ಸಿಕ್ಕಿಲ್ಲ ಅಂದರೆ ಮನೆ ಬರ ಸರಿ ಇಲ್ಲ ಅಂತ ಅಂದ್ಕೊಂಡು ಮತ್ತೆ ಕಷ್ಟಪಟ್ಟು ಕೆಲಸ ಹುಡುಕಿ ನಿಮ್ಮ ದುಡ್ಡನ್ನ ನಿಮ್ಗೆ ವಾಪಸ್ ಕೊಡ್ತೀನಿ, ಕಟ್ಕೊಂಡಂತೂ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ವಧು ಹೇಳ್ತಾಳೆ. ಹೇಳ್ದಂಗೆ ನಿಮ್ಮ ಇನ್ಸ್ಪೆಕ್ಟರ್ ನನ್ನ ಗಾಡಿ ಹುಡುಕೊಡ್ತಾರಲ್ವಾ ಅಂತ ಅಂದ್ಬಿಟ್ಟು ಸಾರ್ಥಕ್ನ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಕೊಡ್ತಾರೆ. ಅದಕ್ಕೋಸ್ಕರನೇ ನಾನು ಅವ್ರಿಗೆ ಫೋನ್ ಮಾಡಿದ್ದು ಹೇಳಿ ಸುಮ್ಮನೆ ಆಗ್ತಾರೆ. ಅವಾಗ ವಧು ಏನೋ ಮನಸ್ಸಲ್ಲೇನೋ ಬೈಕೊತಾ ಇದ್ದೀರಾ ಅಂತ ಅನಿಸುತ್ತೆ ಅಂತ ಸಾರ್ಥಕ್ ಮುಖ ನೋಡ್ಕೊಂಡು ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಹಾಗೇನೂ ಇಲ್ಲ, ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಆದಷ್ಟು ಬೇಗ ನಿಮ್ಮ ಗಾಡಿ ಸಿಗಲಿ ಅಂತ ಬೇಡ್ಕೊಳ್ಳಿ ಅಷ್ಟೇ ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾರೆ. ಅದಾದಮೇಲೆ ಇಬ್ಬರು ಸರಿ ಒಳಗೆ ಕೂತು ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ತಾರೆ. ಸಚಿನ್ ಯಾರಿಗೋ ಫೋನ್ ಮಾಡಿಕೊಂಡು ನೋಡು ನಾನು ಹೇಳ್ದಂಗೆ ಮಾಡು ಆಯಿತಾ, ಯಾರಿಗೂ ಒಂಚೂರು ಡೌಟ್ ಬರಬಾರ್ದು ಅಂತ ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡಿಬಿಡ, ಸೀದಾ ಮನೆ ಹತ್ರ ಬಂದು ಕೆಲಸ ಮುಗಿಸಿ ಹೋಗ್ತಾ ಇರು ಏನೋ ಅಂತ ಹೇಳ್ತಾನೆ ಸಚಿನ್. ಅದಕ್ಕೆ ಆ ಕಡೆ ಮಾತಾಡ್ತಾ ಇದ್ದಿದ್ದ ವ್ಯಕ್ತಿ ಸರಿ ಸರ್ ಅಂತ ಹೇಳ್ತಾನೆ. ಅಂತ ಕೇಳ್ತಾನೆ. ಅದಕ್ಕೆ ಸಚಿನ್ ಮೊದಲು ಕೆಲಸ ಮಾಡೋ ಸರಿಯಾಗಿ, ಆಮೇಲೆ ಕೊಡ್ತೀನಿ, ಅದಕ್ಕೆ ಅಡ್ವಾನ್ಸ್ ಇದ್ದರೆ ಹಾಕಿ ಧೈರ್ಯ ಬರುತ್ತೆ ಅಂತ ವ್ಯಕ್ತಿ ಕೇಳ್ತಾನೆ. ಅದಕ್ಕೆ ಸಚಿನ್ ಈಗಲೇ ಕಳಿಸ್ತೀನಿ, ಆದರೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಸರಿ ಇರಲ್ಲ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ನೀವೇ ಹೆದರಿಸ್ತಾ ಇದ್ದೀರಲ್ಲ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಸಚಿನ್ ನಾನು ಹೆದರಿಸ್ತಾ ಇಲ್ವೋ, ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಯುದ್ಧ ಅಲ್ಲ ಬಿಡಿ ಸರ್ ಮಾಡ್ತೀನಿ. ದುಡ್ಡು ಮನುಷ್ಯನಿಗೆ ಧೈರ್ಯ ಕೊಡುತ್ತೆ, ಹಾಗೆ ದುಡ್ಡಿರೋರಿಗೆ ಭಯನೂ ಬೆಳೆಸುತ್ತೆ. ಯಾರಿಗೂ ಕೊಡಬೇಡ, ಅರ್ಥ ಆಯ್ತಾ. ಆ ವ್ಯಕ್ತಿ ಬೇರೆ ಯಾರಾದರೂ ಬಂದರೆ ಅದಕ್ಕೆ ಇದು ಸಚಿನ್ ಸರ್ಗೆ ಬಂದಿರೋದು, ಅವ್ರು ಸೈನ್ ಮಾಡಿದ್ರೇ ಕೊಡೋಕ್ಕಾಗೋದು ಅಂತ ಹೇಳು. ಯಾರಿಗೂ ನೀನು ಫೇಕ್ ಕೊರಿಯರ್ ಅಂತ ಯಾರಿಗೂ ಗೊತ್ತಾಗಬಾರ್ದು ಆಯಿತಾ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ಸರ್ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಇನ್ನು ಫೋನ್ ಕಟ್ ಆದಮೇಲೆ ಅಯ್ಯೋ ಇವನಿಗೆ ಇಷ್ಟೊಂದು ಹೇಳೋದ, ನಾನೇ ಹೋಗಿ ಕೊರಿಯರ್ ತಂದಿದ್ರೆ ಆಗ್ತಿತ್ತು, ಇಲ್ಲಿ ಮನೆಯವರೆಲ್ಲ ನಂಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಸಾರ್ಥಕ್ ಮತ್ತು ವಧು ದೇವಸ್ಥಾನದ ಒಳಗಡೆ ಬರ್ತಾರೆ. ಅಲ್ಲಿ ಪೂಜೆ ನಡೀತಾ ಇರುತ್ತೆ. ಇಬ್ಬರು ಮನಸ್ಫೂರ್ತಿಯಾಗಿ ನಮಸ್ತೆ ಮಾಡಿ ದೇವರ ಆಶೀರ್ವಾದ ತಗೊತಾರೆ. ಆರತಿ ಆದಮೇಲೆ ಇಬ್ರಿಗೂ ತೀರ್ಥ ಅಂತ ಕೊಡೋಕೆ ಬರ್ತಾರೆ. ತೀರ್ಥನ ತೊಗೊಂಡು ಇಬ್ರು ವಧು ಮತ್ತು ಸಾರ್ಥಕ್ ಇಬ್ಬರು ತೊಗೊಂಡು ಕುಡಿತಾರೆ. ಅದಾದಮೇಲೆ ವಧು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದಕ್ಕೆ ಹೋಗ್ತಾಳೆ. ಅದಕ್ಕೆ ಅವರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದನ ಮಾಡ್ತಾರೆ. ವಧು ಮತ್ತು ಸಾರ್ಥಕ್ ಇಬ್ಬರು ಶಾಕ್ ಆಗ್ತಾರೆ. ಅರ್ಚಕ್ರೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ವಧು ಹೇಳ್ತಾಳೆ. ಅರ್ಚಕರು ಓ ಹೌದಾ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಮತ್ತೆ ಆಶೀರ್ವಾದವನ್ನು ಮಾಡ್ತಾರೆ. ಇಬ್ರು ಶಾಕ್ ಆಗಿ ಕ್ಷಮಿಸಿ ಅರ್ಚಕ್ರೆ, ನಾವಿಬ್ರು ಮದುವೆ ಆಗೋಕ್ಕೆ ಹೊರಟಿಲ್ಲ, ಇಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಾರೆ. ಅರ್ಚಕರು ಅನುಗ್ರಹ ಇದ್ರೆ ಇವತ್ತು ಫ್ರೆಂಡ್ಸ್ ಆಗಿರೋರು ಮುಂದೆ ದಂಪತಿಗಳು ಕೂಡ ಆಗಬಹುದು, ಗೊತ್ತು ದೈವಲೀಲೆ ಮುಂದೆ ಏನಿದೆ ಅಲ್ವಾ ಅಂತ ಹೇಳಿ ಅರ್ಚಕರು ಅಲ್ಲಿಂದ ಹೊರಡ್ತಾರೆ. ಮತ್ತೆ ಸಾರ್ಥಕ್ ಏನಿದು ಅರ್ಚಕರು ಹೀಗೆ ಹೇಳಿದ್ರಲ್ಲ ಅಂತ ಶಾಕ್ ಆಗಿ ಇಬ್ರು ಬೇಜಾರಿಂದ ನಿಂತಿರ್ತಾರೆ. ಇಲ್ಲಿ ವೀಕ್ಷಿತ ಮತ್ತೆ ತರಂಗ ಇಬ್ರು ಫೋನ್ ನೋಡ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಗೌರಿ ಅಲ್ಲಿಗೆ ಕಾಫಿ ತೊಗೊಂಡು ಬರ್ತಾಳೆ. ಆವಾಗ ಅಲ್ಲಿಗೆ ಆದಿ ಕೂಡ ಬರ್ತಾನೆ. ಅದಕ್ಕೆ ಗೌರಿ ನಿಮಗೂ ಸೇರಿಸಿನೇ ತಂದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು ಆದಿಗೆ ಗೌರಿ ಕಾಫಿನ ಕೊಡ್ತಾಳೆ. ಕಾಫಿ ಕೊಟ್ಟಾದ್ಮೇಲೆ ತರಂಗ ಕೊಡೋಕೆ ಹೋಗ್ತಾಳೆ. ಅದಕ್ಕೆ ತರಂಗ ಗೌರಿ ನನಗೆ ಕಾಫಿ ಬೇಡ ಜ್ಯೂಸ್ ತೊಗೊಂಡು ಬಾ ಅಂತ ಹೇಳ್ತಾಳೆ. ಅದಕ್ಕೆ ಗೌರಿ ಮೇಡಮ್ ಇವಾಗ ಕಾಫಿ ತಂದಿದ್ದೀನಿ, ಕಾಫಿ ಕುಡಿದ್ಬಿಡಿ, ಆಮೇಲೆ ಜ್ಯೂಸ್ ಮಾಡಿ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ತರಂಗ ಮನೆ ಕೆಲಸದವಳು ನಾನಾ ನೀನಾ, ಅಲ್ಲೇ ಇದ್ದಿದ್ರಿಂದ ತರಂಗ ಅಂತ ಹೇಳ್ತಾನೆ. ತರಂಗ ಆ ವಿಷಯನ ಅಲ್ಲೇ ಬಿಟ್ಬಿಟ್ಟು ಹೇಳಿದ ಕೆಲಸ ಮಾಡು, ನನಗೆ ಜ್ಯೂಸ್ ಬೇಕು ತೊಗೊಂಡು ಬರೋಗು ಅಂತ ಹೇಳ್ತಾಳೆ. ವೀಕ್ಷಿತ ಹೋಗಲಿ ಹೋಗು ಜ್ಯೂಸ್ ಮಾಡ್ಕೊಂಡು ಬರೋಗು ಗೌರಿ ಅಂತ ಹೇಳ್ತಾಳೆ.
ಜ್ಯೂಸ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇರ್ತಾಳೆ. ಅಷ್ಟರೊಳಗಡೆ ಆದಿ ಕಾಫಿನ ಕುಡಿದು, ಅಯ್ಯೋ ಏನಿದು ಛೀ, ಏನಾಯ್ತು ಅಂತ ಕೇಳ್ತಾಳೆ. ಆದಿ, ಇದೇನು ಕಾಫಿನಾ ವಿಷನಾ ಈ ಥರ ಇದೆ? ಗೌರಿ, ನೀನು ಇಷ್ಟು ಕೆಡ್ದಾಗ ಕಾಫಿ ಮಾಡಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಕುಡಿದ್ರೆ ಪಕ್ಕ ವಾಮಿಟ್ ಬರುತ್ತೆ. ತರಂಗ, ಥ್ಯಾಂಕ್ ಗಾಡ್ ನಾನು ಬಚಾವ್ ಅಂತ ಹೇಳ್ತಾಳೆ. ತಗೋ ತಗೋ ತಗೋ, ಇದನ್ನು ತೊಗೊಂಡೋಗಿ ಮೊದಲು ಸಿಂಕಿಗೆ ಹಾಕು. ಗೌರಿ, ಅಯ್ಯೋ ಸರ್ ಹೋಗಲಿ ಬಿಡಿ, ಇವಾಗ ಏನೋ ಈ ಥರ ಆಗಿದೆ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಆದಿ, ಯಾಕೋ ಬರ್ತಾ ಬರ್ತಾ ನಿನ್ನ ಕೈ ರುಚಿನೇ ಚೆನ್ನಾಗಿಲ್ಲ, ಅದು ಏನು ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ತೀಯೋ ಏನೋ. ಕೂತಿದಾರಲ್ಲ ಅವ್ರನ್ನ ಕೇಳ್ಕೊಂಡು ಅಡುಗೆ ಮಾಡು. ನೋಡೋಕೆ ಮಾತ್ರ ಸೈಲೆಂಟು, ಸೌಟ್ ಹಿಡ್ಕೊಂಡ್ರೋ ಫುಲ್ ವೈಲೆಂಟ್. ಇವರು ಯಾಕೋ ಈ ಕಾಫಿಗೆ ನೋಡಿದ್ರೆ ಇಷ್ಟ ಆಗ್ತಾ ಇಲ್ಲ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟು ಕೆಡ್ದಾಗಿರೋ ಕಾಫಿ ಕುಡ್ದಿದ್ದು. ವೀಕ್ಷಿತ ನೋಡಿಕೊಂಡು ಆದಿ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಗೌರಿ ಸನ್ನೆ ಮಾಡ್ತಾಳೆ, ಮಾತಾಡಬೇಡಿ ಅಂತ ಅಂದ್ಬಿಟ್ಟು. ಅದಕ್ಕೆ ಆದಿ ಅವ್ರ ಕಡೆ ನೋಡಿಕೊಂಡು ಸನ್ನೆ ಮಾಡ್ತಾ ಇದೀಯಾ, ಮೊದಲು ಈ ಕಾಫಿನ ತೊಗೊಂಡೋಗು, ನೋಡು ಅವ್ರೂ ಕುಡಿದಾನೆ, ಹಾಗೆ ಕಪ್ ಕೈಯಲ್ಲೇ ಇಟ್ಕೊಂಡಿದ್ದಾರೆ, ಅವ್ರದ್ದನ್ನು ಇದನ್ನು ಎರಡನ್ನೂ ತೊಗೊಂಡೋಗಿ ಮೊದಲು ಸಿಂಕಿಗೆ ಹಾಕ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಗೌರಿ, ಮೇಡಮ್ ಕಪ್ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ವೀಕ್ಷಿತ ಇದನ್ನೇ ಕುಡಿತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆದಿ, ಕುಡಿಯೋ ಥರ ಇದ್ದಿದ್ರೆ ನಾನು ಯಾಕಾಗಂತ ಹೇಳ್ತಾ ಇದ್ದೆ ಅಂತ ಹೇಳು ಗೌರಿ ಅಂತ ಹೇಳ್ತಾರೆ. ಅದಕ್ಕೆ ವೀಕ್ಷಿತ, ಕುಡಿದ್ರೆ ಏನು ಸಾಯೋದಿಲ್ಲ ಅಂತ ಹೇಳು ಗೌರಿ ಅಂತ ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಯಾರು ಕಾಫಿ ಕುಡಿಯಲ್ಲ ಅಂತ ಹೇಳು ಗೌರಿ ಆದಿ ಹೇಳ್ತಾನೆ. ಕಾಫಿ ಥರ ನೋಡಿದ್ರೆ ಎಲ್ಲದೂ ಚೆನ್ನಾಗೇ ಇರುತ್ತೆ ಅಂತ ಹೇಳು ಗೌರಿ ಅಂತ ವೀಕ್ಷಿತ ಹೇಳ್ತಾಳೆ. ತರಂಗ, ಬಬ್ಬಾ ಯಾಕಿಬ್ರು ಈ ಥರ ಜಗಳ ಆಡ್ತಾ ಇದ್ದೀರಾ, ಸುಮ್ಮನೆ ಇರ್ತೀರಾ? ವೀಕ್ಷಿತ, ಏನೋ ಶುಗರ್ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಶುಗರ್ ಸ್ವಲ್ಪ ಕಮ್ಮಿ ಆಗಿದೆ, ಹಾಗೆ ಸ್ವಲ್ಪ ಹಾಲು ಕಮ್ಮಿ ಆಗಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಹಾಗಂತ ಈ ರೇಂಜಿಗೆ ಬೈಯೋದಾ? ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ ಶಾಕ್ ಆಗಿ, ಹಾಗಾದರೆ ಕಾಫಿ ಮಾಡಿದ್ದು ಅಂತ ಅಂದ್ಬಿಟ್ಟು ವೀಕ್ಷಿತ ಕಡೆ ಕೈ ತೋರಿಸ್ತಾನೆ. ವೀಕ್ಷಿತ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ವೀಕ್ಷಿತ ಅಲ್ಲಿಂದ ಹೋದ್ಮೇಲೆ ಆದಿ, ಗೌರಿ, ಈ ಕಾಫಿ ಮಾಡಿದ್ದು ವೀಕ್ಷಿತ ಅಂತ ನೀನು ಮೊದಲೇ ಹೇಳಬೇಕು ತಾನೆ ಅಂತ ಹೇಳ್ತಾನೆ. ತರಂಗ, ಅವಳು ಹೇಳೋದಕ್ಕೆ ನೀನು ಬಿಟ್ಟರೆ ತಾನೆ, ನಾನ್ ಸ್ಟಾಪ್ ನೀನು ಬೈತಾನೆ ಇದ್ರೆ ಮಾತಾಡಬೇಡಿ ಅಂತ ಸನ್ನೆ ಮಾಡಿದೆ, ನೀವು ಮಾತಾಡ್ತಾನೆ ಇದ್ರಿ, ಈಗ ಅನ್ಭವಿಸಿ ಅಂತ ಅಂದ್ಬಿಟ್ಟು ಗೌರಿ ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಂದ ಹೋದ್ಮೇಲೆ ತರಂಗ, ಯಾಕೋ ವೀಕ್ಷಿತನ ಬಗ್ಗೆ ಜಾಸ್ತಿನೇ ತಲೆ ಕೆಡಿಸ್ಕೊಳ್ತಾ ಇರೋ ಹಾಗಿದೆ ಆದಿನ ಕೇಳ್ತಾಳೆ. ಅದಕ್ಕೆ ಆದಿ, ನಾನಾ ಅಂತ ಹೇಳ್ತಾನೆ. ಅದಕ್ಕೆ ತರಂಗ, ನೇ ಅಂತ ಹೇಳ್ತಾಳೆ. ಅದಕ್ಕೆ ಆದಿ, ಹಾಗೇನಿಲ್ಲ, ಅವಳಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಬಂದಿದೆ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ತರಂಗ, ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಆದಿ, ಹಾಗೆ ಸುಮ್ಮನೆ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ತರಂಗಗೆ ಫೋನ್ ಬರುತ್ತೆ. ತರಂಗ ಅಲ್ಲಿಂದ ಹೊರಡ್ತಾಳೆ. ವೀಕ್ಷಿತ ಮೇಲಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆದಿ ತರಂಗ ಹೋದ್ಮೇಲೆ ನಿಂತ್ಕೊಂಡು, ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ಅನಿಸುತ್ತೆ, ಏನಾದರೂ ಮಾಡಿ ವೀಕ್ಷಿಗೆ ಹತ್ತಿರ ಆಗಬೇಕು ಅಂತ ಅಂದ್ಕೊತಿದ್ರೆ ಅದೆಲ್ಲ ಉಲ್ಟಾ ಆಗ್ತಾ ಇದೆ, ಈಗಾದರೂ ಮಾಡಿ ಅವಳ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಹಾಳಾಗೋಯ್ತು ನನ್ನಿಂದನೇ. ಏನಾಗಿದೆಯೋ ನಿನಗೆ? ಅವನ ಕಡೆ ಅವನೇ ಬೆರಳು ಮಾಡಿ ತೋರಿಸ್ಕೊಂಡು ಬೈಕೊತಾ ಇರ್ತಾನೆ. ಮೇಲ್ಗಡೆಯಿಂದ ವೀಕ್ಷಿ ನೋಡಿಕೊಂಡು ಮಾತಾಡ್ಕೊ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ವಧು ಮತ್ತು ಸಾರ್ಥಕ್ ಅರ್ಚಕ್ರಾಗಂತ ಹೇಳಿದ್ದಕ್ಕೆ ಸಾರ್ಥಕ್ ವಧು ಹತ್ರ ಅರ್ಚಕರು ಆ ಥರ ಹೇಳಿದ್ರು ಅಂತ ಅಂದ್ಬಿಟ್ಟು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ವಧು, ನಾನು ನಿಮ್ಗೆ ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ವಧು ಹೇಳ್ತಾಳೆ. ಅದಕ್ಕೆ ಸಾರ್ಥಕ್, ಎಲ್ಲಿ ನೀವು ಅರ್ಚಕರು ಆ ಥರ ಹೇಳಿದ್ದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೋತೀರೋ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಸದ್ಯಕ್ಕೆ ಆ ಥರ ಹೇಳಿದ್ರಲ್ಲ ಅಂತ ಅಂತಾನೆ. ವಧು, ಜೆನ್ಯೂನ್ ರೀಸನ್ ಇದ್ದರೆ ಮಾತ್ರ ನಾನು ಕೋಪ ಮಾಡ್ಕೊಳ್ಳೋದು, ಸುಮ್ಮನೆ ಸಿಲ್ಲಿ ಮ್ಯಾಟ್ರಿಗೆಲ್ಲ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಇಬ್ಬರು ಮಾತಾಡಿಕೊಂಡು ಮುಂದೆ ಬರುವಾಗ ವಧು ಎಡು ಬಿಡ್ತಾಳೆ. ಅದನ್ನು ಸಾರ್ಥಕ್ ಹಿಡ್ಕೊತಾನೆ. ಇಬ್ಬರು ಮುಖ ನೋಡ್ಕೊತಾರೆ. ಅಯ್ಯೋ ಸದ್ಯ ಬೀಳೋದನ್ನು ತಪ್ಪಿಸಿದ್ರಲ್ಲ ಅಂತ ವಧು ಅಂದ್ಕೊತಾ ಇರ್ತಾಳೆ. ಅಷ್ಟರೊಳಗಡೆ ಒಬ್ಬರು ಆಂಟಿ ಅಲ್ಲಿಗೆ ಬಂದು, ವಧು ಹೇಗಿದ್ದೀಯಮ್ಮ ಅಂತ ಕೇಳ್ತಾರೆ. ಅದಕ್ಕೆ ವಧು ಯಾರಂತ ಗೊತ್ತಾಗಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ, ನಾನಮ್ಮ ಶಾರದಾ ಆಂಟಿ ಫ್ರೆಂಡು ಅಂತ ಹೇಳ್ತಾರೆ. ಅದಕ್ಕೆ ವಧು, ಆಂಟಿ ಹೇಗಿದ್ದೀರಾ ಅಂತ ಕೇಳ್ತಾಳೆ. ನಾನು ಚೆನ್ನಾಗಿದ್ದೀನಮ್ಮ, ಅಂತೂ ಸದ್ಯಕ್ಕೆ ಲೇಟಾಗಿ ಮದುವೆ ಆದ್ರೂ ಒಬ್ಬ ಬೀಳದೇ ಇರೋ ಥರ ಕೈ ಹಿಡಿಯೋಂಥ ಗಂಡ ಸಿಕ್ಕಿದ್ದನಲ್ಲ, ಖುಷಿ ಪಡಬೇಕು ಅಂತ ಹೇಳ್ತಾರೆ. ಮತ್ತು ಸಾರ್ಥಕ್ ಇಬ್ಬರು ಶಾಕಾಗಿ ಮುಖ ನೋಡ್ಕೊತಾರೆ. ಅದಕ್ಕೆ ಆಂಟಿ, ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ, ನೀನು ಬೀಳದೇ ಇರೋ ಥರ ಈ ಹುಡುಗ ನಿನ್ನ ಕೈ ಹಿಡ್ಕೊಂಡಲ್ಲ, ಅದನ್ನು ನಾನು ನೋಡಿದೆ, ನಾನು ತುಂಬ ಚೆನ್ನಾಗಿದ್ದಾನೆ, ನಿನಗೆ ಹೇಳಿ ಮಾಡಿಸಿದ ಜೋಡಿ, ಈಗಿನ ಮುಂಚೆನೇ ನಿನ್ನ ಮೇಲೆ ಇಷ್ಟು ಕಾಳಜಿ ತೋರಿಸ್ತಾನೆ ಅಂದಮೇಲೆ ಮದುವೆ ಆದಮೇಲೆ ನಿನ್ನನ್ನು ರಾಣಿ ಥರ ನೋಡ್ಕೋತಾನೆ. ಅಪ್ಪ ನಿನ್ನ ಹೆಸರು ಅಂತ ಕೇಳ್ತಾರೆ. ಅದಕ್ಕೆ ಸಾರ್ಥಕ್ ಅಂತ ಹೇಳ್ತಾರೆ. ಸಾರ್ಥಕ್ಕ, ನಿಮ್ಮಮ್ಮ ಹೇಳಿದ್ರು ಪ್ರೀತ್ ಅಂತ ಹುಡುಗನ ಹೆಸರು
ವಧು ಸಡನ್ನಾಗಿ ಆಂಟಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಮದುವೆ ಆಗ್ತಾ ಇರೋದು ಸುಜಿತ್‌ನೇ, ಇವರು ನನ್ನ ಕ್ಲೈಂಟು, ಇಬ್ಬರು ಒಂದು ಕೇಸದ ವಿಷಯವಾಗಿ ಇಲ್ಲಿಗೆ ಬಂದಿದ್ವಿ, ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಅದಕ್ಕೆ ಕೆಲಸ ಮಾಡೋದಕ್ಕೆ ಇಬ್ಬರು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಆಂಟಿ ಕೇಳ್ತಾರೆ. ಅದಕ್ಕೆ ಅಲ್ಲ ಆಂಟಿ, ಇವ್ರ ಕಡೆಯವ್ರು ಒಬ್ಬರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದರು, ಅದಕ್ಕೆ ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾಳೆ ವಧು. ಹೌದಾ, ಸಾರಿ ಗೊತ್ತಾಗಲಿಲ್ಲ, ನಾನು ತಪ್ಪು ಹೇಳಿಬಿಟ್ಟೆ ಅಂತ ಅಂದ್ಬಿಟ್ಟು ಆಂಟಿ ಹೇಳ್ತಾರೆ. ಓಕೆ ಸರಿನಮ್ಮ, ಮದುವೆಗೆ ಮರಿದಾನೆ ಕರಿಬೇಕು, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಆ ಆಂಟಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೋದ್ಮೇಲೆ ಸಾರ್ಥಕ್ ಹತ್ರ ವಧು ಸಾರಿ ಸಾರ್ಥಕ್ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಇಟ್ಸ್ ಓಕೆ ಅಂತ ಹೇಳ್ತಾರೆ. ಇಲ್ಲಿ ಗೀತಾ ಕಾಫಿ ತಂದು ಕೊಟ್ಟಿರ್ತಾಳೆ ಗಂಡನಿಗೆ. ಅದಕ್ಕೆ ಗಂಡ ಏನೇ ಇಷ್ಟೊಂದು ತೆಳುವಾಗಿ ಮಾಡಿಬಿಟ್ಟಿದೆಯಲ್ಲ ಕಾಫಿನ, ನಿನ್ನೆ ವಧು ಕರ್ಕೊಂಡೋಗಿದ್ದು ಹೋಟೆಲಲ್ಲಿ ಮೊದಲು ಊಟಕ್ಕಿಂತ ಮುಂಚೆ ಕಾಫಿ ಕುಡಿಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಗೀತಾ ಯಾಕೆ ಬಿಟ್ಟು ಸಿಗುತ್ತೆ ಅಂತನಾ ಅಂತ ಗೀತಾ ಹೇಳ್ತಾಳೆ. ಕಣೆ, ದುಡ್ಡಿಗಿರೋ ಅಂಥ ಪವರೇ ಅದು, ದುಡ್ಡಿದ್ರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಕೊಂಡ್ಕೋಬೋದು ಗೊತ್ತಾ, ನಿನ್ನ ಮುಖದಲ್ಲಿ ಇಲ್ವಲ್ಲ ನಗು, ಅದನ್ನು ಬರೆಸ್ಬೋದು ಅಂತ ಹೇಳ್ತಾನೆ. ಗೀತಾ ಏನೋ ಕಾಲು ಎಳಿತಾ ಇದ್ದೀರಾ ಅಂತ ಅಂತಾಳೆ. ಅದಕ್ಕೆ ಇಲ್ಲ ಕಣೆ, ನಿನ್ನೆ ತಿಂದಿದ್ದು ಊಟ ಮಾತ್ರ ಸೂಪರು, ಬಾಯಲ್ಲಿ ಇನ್ನೂ ಹಾಗೆ ರುಚಿ ಹಾಗೇ ಇದೆ, ಅದೆಲ್ಲ ಸರಿ, ನೀನು ಯಾಕೆ ಕೋಪ ಮಾಡ್ಕೊಂಡಿದೀಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಈ ಸಹನನ್ ಗಂಡ ನಮ್ಮ ಹತ್ರ ದುಡ್ಡು ತೊಗೊಂಡು ಎಷ್ಟು ದಿನ ಆಯಿತು, ಅದ್ರ ಬಗ್ಗೆ ಸುದ್ದಿನೇ ಇಲ್ಲ, ಬಗ್ಗೆ ಅವನ ಹತ್ರ ಕೇಳಬೇಕು. ಅವ್ನು ಸಡನ್ನಾಗಿ ಅಮೇರಿಕಾಗೆ ಹೊರಟೋದ್ರೆ ನಮಗೆ ನೆಟ್ಟಿಗೆ ಇಲ್ಲಿಂದ ಹಾಸನ್ಗೆ ಹೋಗೋಕ್ಕೆ ಗೊತ್ತಿಲ್ಲ, ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿ ಹೋಗ್ಬಿಟ್ರೆ ಅವನ್ನ ನಾವು ಎಲ್ಲಿ ಅಂತ ಹುಡ್ಕೋದು, ಇರೋಳು ನೀನು, ಕೇಳಬೇಕಾಗಿರೋ ನೀನೇ ತಾನೇ ಅಂತ ಹೇಳ್ತಾನೆ. ಅದಕ್ಕೆ ನಿಮ್ಮ ಕೈಲಿ ಏನಾಗುತ್ತೆ, ನಾನೇ ಕೇಳ್ತೀನಿ ಬಿಡಿ, ಇಲ್ಲದೇ ಇದ್ದರೆ ಹೆಂಗಸ್ರೆಲ್ಲ ನನ್ನ ಹತ್ರ ಮನೆ ಹತ್ರಕ್ಕೆ ಹುಡ್ಕೊಂಡು ಬಂದ್ಬಿಡ್ತಾರೆ, ಅದ್ರ ಜೊತೆಗೆ ನಿಮ್ಮ ಅತ್ತಿಗೆ ಕೂಡ ಆಡ್ತಾರೆ, ಆದರೆ ಈ ಏರಿಯಾ ಹೆಂಗಸರೆಲ್ಲ ನಿನ್ನನ್ನು ಹುಡ್ಕೊಂಡು ಬಂದಿದ್ರು ಅಂತ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಗೀತಾ ಹೇಗೋ ನಿಮ್ಮ ಅತ್ತಿಗೆ ಕೈಲಿ ಹೇಳಿ ಕಳಿಸಿದ್ದೀನಿ, ಆದರೆ ಅವ್ರಿಗೆ ಬುದ್ಧಿ ಹೇಳೋದು ಬಿಟ್ಟು ನನಗೆ ಬುದ್ಧಿ ಹೇಳೋಕೆ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವಳ ಗಂಡ ಅದು ಬುದ್ಧಿ ಮಾತು ಹೇಳೋದ್ರಲ್ಲಿ ತಪ್ಪೇನಿದೆ, ವಯಸ್ಸಲ್ಲಿ ಮನೆಗೆ ಅವ್ರ ಸ್ಥಾನ ಎಲ್ಲದೂ ದೊಡ್ಡದು, ಏನೋ ಚಿಕ್ಕವಳು ಬುದ್ಧಿ ಕಲೀಲಿ ಅಂತ ಹೇಳ್ತಾಳೆ, ಅದಕ್ಕೆ ಯಾಕೆ ತಪ್ಪು ತಿಳ್ಕೊತೀಯ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ ಹಾಗಾದರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಅಂತ ಅಂತೀರಾ ನನಗೆ ಅಂತ ಗೀತಾ ಹೇಳ್ತಾಳೆ. ಸರಿ, ಸಚಿನ್ಗೆ ದುಡ್ಡು ಕೊಟ್ಟಿರೋದು ಬೇರೆ ಯಾರಿಗೂ ಗೊತ್ತಿಲ್ಲ ತಾನೇ ಅಂತ ಕೇಳ್ತಾರೆ. ಅದಕ್ಕೆ ಗೀತಾ ಇಲ್ಲ ನಾನಂತೂ ಹೇಳಿಲ್ಲ, ನೀವು ಹೇಳಿಲ್ಲ ತಾನೇ ಅಂತ ಕೇಳ್ತಾಳೆ. ನಾನಂತೂ ಹೇಳಿಲ್ಲ, ಯಾರಿಗೂ ಹೇಳೋಕ್ಕೂ ಹೋಗ್ಬೇಡ, ಅವ್ನು ದುಡ್ಡು ಕೊಡ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾನೆ. ವಧು ಮತ್ತು ಸಾರ್ಥಕ್ ಅವರು ದೇವಸ್ಥಾನದಲ್ಲಿ ಇನ್ಸ್ಪೆಕ್ಟರ್ಗೆ ಕಾಯ್ತಾ ಕೂತಿರ್ತಾರೆ. ವಧು ಸಾರ್ಥಕ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಈ ಕೇಸ್ ವಿಷಯವಾಗಿ ಏನು ಅಪ್ಡೇಟ್ ಇದೆ ಅಂತ ಅಂದ್ಬಿಟ್ಟು ಕೇಳಿ ನೋಡ್ತೀರಾ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಇನ್ಸ್ಪೆಕ್ಟರ್ಗೆ ನಾನು ಆಲ್ರೆಡಿ ಕಾಲ್ ಮಾಡಿದ್ದೆ, ಗಾಡಿ ಸಿಕ್ಕಿದ ತಕ್ಷಣ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ವೆಯ್ಟ್ ಮಾಡೋಣ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಇನ್ಸ್ಪೆಕ್ಟರು ಸಾರ್ಥಕ್ಗೆ ಕಾಲ್ ಮಾಡ್ತಾರೆ. ಅದಕ್ಕೆ ಇರಿ ಇನ್ಸ್ಪೆಕ್ಟರೇ ಕಾಲ್ ಮಾಡ್ತಾ ಇದ್ದಾರೆ ನೋಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ನ ರಿಸೀವ್ ಮಾಡ್ತಾನೆ. ಇನ್ಸ್ಪೆಕ್ಟರು ಸರ್, ನಾನು ಇಲ್ಲಿ ನೀವು ಕಳಿಸಿರೋ ಲೊಕೇಶನ್ನಲ್ಲಿದ್ದೀನಿ, ಇವಾಗ ಹೊರಗೆ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಸಾರ್ಥಕ್ ನಾವು ದೇವಸ್ಥಾನದ ಒಳಗಡೆ ಇದ್ದೀವಿ, ಬರ್ತೀವಿ ಇರಿ ಅಂತ ಹೇಳ್ತಾರೆ. ಅದಕ್ಕೆ ಓಕೆ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಸಾರ್ಥಕ್ ಅವರು ದೇವಸ್ಥಾನಕ್ಕೆ ನಮಸ್ತೆ ಮಾಡಿಕೊಂಡು ಇನ್ಸ್ಪೆಕ್ಟರ್ ಇರೋರ ಹತ್ರ ಬರ್ತಾರೆ. ಅಂದ ತಕ್ಷಣನೇ ವಧು ಸರ್ ಗಾಡಿ ಸಿಕ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರು ಇವರೇ ನಾನು ನಿಮ್ಮ ಫ್ರೆಂಡು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹೌದು ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರು ಇವರು ಗಾಡಿನ ಪರ್ಚೇಸ್ ಮಾಡೋರು ನಂಬರ್ ಕೊಟ್ಟಿದ್ದಕ್ಕೆ ತುಂಬಾ ಉಪಯೋಗ ಆಯಿತು, ಇಲ್ಲ ಅಂದಿದ್ರೆ ಇವ್ರ ಗಾಡಿ ಸಿಗ್ತಾನೆ ಇರಲಿಲ್ಲ. ಅವನ್ನ ಕರೆಸಿ ಒದ್ದು ಒಳಗೆ ಹಾಕಿದಾಗ ಇವ್ರ ಗಾಡಿನ ಕದ್ದಿದ್ದು ಅವನೇ ಅಂತ ಒಪ್ಕೊಂಡ. ವಧು ಶಾಕ್ ಆಗಿ ಏನು ಹೇಳ್ತಾ ಇದ್ದೀರಾ ಸರ್, ನನ್ನ ಗಾಡಿ ತೊಗೋತೀನಿ ಅಂತ ಅಂದ್ಬಿಟ್ಟು ನನ್ನ ಅಕೌಂಟ್ಗೆ 5,000 ರೂಪಾಯಿ ಅಡ್ವಾನ್ಸ್ ಹಾಕಿದ್ರಲ್ಲ, ಅವರ ನನ್ನ ಗಾಡಿ ಕದ್ದಿದ್ದು. ಇನ್ಸ್ಪೆಕ್ಟರ್ ಹೌದು ಮೇಡಮ್, ಅವನದು ಅದೇ ಕೆಲಸ, ಅದೇ ಕಾರಣಕ್ಕೋಸ್ಕರ ಅವನು ಎಲ್ಲ ಕಡೆ ಅವನು ಹುಡುಗರನ್ನ ಇಟ್ಕೊಂಡಿರ್ತಾನೆ, ಗಾಡಿ ಓನರ್ನ ಅವನು ಗಾಡಿ ಪರ್ಚೇಸ್ ಮಾಡ್ತೀನಿ ಅಂತ ಅವನಿರೋ ಜಾಗಕ್ಕೇ ಕರೆಸ್ಕೊಂಡು ಈ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಹೌದು ಸರ್, ನನಗೆ ಅಡ್ವಾನ್ಸ್ ಹಾಕ್ಬಿಟ್ಟು ನನಗೆ ಲೊಕೇಶನ್ ಕಳಿಸಿದ್ರು, ಅಲ್ಲಿಗೆ ನಾನು ಬಂದೆ, ಆವಾಗ ಗಾಡಿನ ಚೆಕ್ ಮಾಡ್ತೀನಿ ಅಂತ ನನ್ನ ಕೀನ ಇಸ್ಕೊಂಡು ಗಾಡಿನ ಚೆಕ್ ಮಾಡಿಬಿಟ್ಟು ಟೀ ಕುಡಿಯೋಣ ಅಂತ ಟೀ ಶಾಪ್ಗೆ ಕರ್ಕೊಂಡು ಹೋದರು, ಅಲ್ಲಿಂದ ಬರೋ ಅಷ್ಟರೊಳಗೆ ನನ್ನ ಗಾಡಿನೇ ಇರಲಿಲ್ಲ ಅಂತ ವಧು ಹೇಳ್ತಾಳೆ. ಹೌದು ಮೇಡಮ್, ಅದೇನೇ ಅವನ ಕೆಲಸ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ. ಡೋಂಟ್ ವರಿ ಮೇಡಮ್, ನಿಮ್ಮ ಗಾಡಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳಿದ್ದಕ್ಕೆ ಖುಷಿಯಿಂದ ವಧು ನನ್ನ ಗಾಡಿ ಸಿಕ್ತಾ ಸರ್, ಎಲ್ಲಿದೆ ಸರ್ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅಲ್ಲಿದೆ ನೋಡಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರು. ಅದನ್ನು ನೋಡಿ ತುಂಬ ಖುಷಿಯಿಂದ ಗಾಡಿ ಹತ್ರ ವಧು ಓಡ್ತಾಳೆ. ಅದು ಗಾಡಿನ ನೋಡಿ ತುಂಬ ಖುಷಿಯಿಂದ ಅಯ್ಯೋ ನನ್ನ ಗಾಡಿ ಸಿಕ್ತಲ್ಲ ಅಂತ ಸಮಾಧಾನ ಮಾಡ್ಕೊತಾ ಇರ್ತಾಳೆ. ಇಲ್ಲಿ ಸಾರ್ಥಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರು ಇಟ್ಸ್ ಓಕೆ,
ಮುಂದಕ್ಕೆ ನಿಮ್ಮ ಫ್ರೆಂಡ್ಗೆ ಗಾಡಿನ ಸೇಲ್ ಮಾಡೋಕ್ಕಿಂತ ಮುಂಚೆ ಹುಷಾರಾಗಿರೋಕ್ಕೆ ಹೇಳಿ. ನಿಮ್ಮ ಫ್ರೆಂಡ್ಗೆ ಅವ್ರ ಗಾಡಿ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಅಂತ ಅನಿಸುತ್ತೆ, ತುಂಬಾ ಸೆಂಟಿಮೆಂಟ್ ಅಂತ ಅನಿಸುತ್ತೆ ಅಂತ ಇನ್ಸ್ಪೆಕ್ಟರ್ ಅಲ್ಲಿಂದ ಹೇಳಿಬಿಟ್ಟು ಹೊರಡ್ತಾರೆ. ಸಾರ್ಥಕ್ ವಧುನ ನೋಡಿ ಅವ್ರು ಖುಷಿ ಪಡ್ತಾ ಇರೋದನ್ನ ನೋಡಿ ಅವನು ಖುಷಿ ಪಡ್ತಾನೆ. ಇನ್ಸ್ಪೆಕ್ಟರ್ ಅಲ್ಲಿಂದ ಹೋದ್ಮೇಲೆ ಸಾರ್ಥಕ್ ಅವರು ವಧು ಹತ್ರ ಬಂದು ನಿಂತ್ಕೊತಾರೆ. ಆವಾಗ ವಧು ನಾನು ಇಷ್ಟಪಡೋ ಗಾಡಿನ ಹುಡುಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅದು ಹಾಗೆ ವಧು ಅವರೇ, ಇಷ್ಟಪಡೋ ವಸ್ತುಗಳು ನಾವು ಇಷ್ಟಪಡೋರು ಹಾಗೇನೇ ಆಗೋದು, ಇದು ನಿಮ್ಮ ಲೈಫಲ್ಲಿ ಅಷ್ಟೇ ಅಲ್ಲ ನನ್ನ ಲೈಫಲ್ಲೂ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಸಿಗೋದಲ್ಲ, ಕೆಲವೊಬ್ಬರು ವ್ಯಕ್ತಿಗಳು ಅದನ್ನು ಹಾಳು ಮಾಡ್ಕೊತಾರೆ ಅಷ್ಟೇ, ಒಳ್ಳೆ ವ್ಯಕ್ತಿನ ಒಳ್ಳೆ ಇದನ್ನು ಹಾಳು ಮಾಡ್ಕೊತಾರೆ. ಸಾರ್ಥಕ ಸಂದರ್ಭ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಂದರ್ಭ ಏನೇ ಇರಲಿ ವ್ಯಕ್ತಿತ್ವ ಆಗಬಾರ್ದು ಅಲ್ವಾ ಅಂತ ಅಂದ್ಬಿಟ್ಟು ಗಾಡಿ ಡಿಕ್ಕಿನ ಓಪನ್ ಮಾಡಿ ಅವ್ರ ಫೈಲ್ನ ತೆಗೆದ್ಬಿಟ್ಟು, ಇದು ನಿಮ್ಮ ಡಿವೋರ್ಸ್ ಕೇಸ್ ಫೈಲ್ಸು, ಇನ್ಮೇಲೆ ನಿಮ್ಮ ಕೇಸ್ಗೂ ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಅಂತ ಅಂದ್ಬಿಟ್ಟು ಸಾರ್ಥಕ್ ಕೇಸ್ ಫೈಲ್ನ ಕೊಡ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.